ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ವಿರಾಜಪೇಟೆ ಬಂದಿದ್ದೇವೆ. ಎಕ್ಸಿಬಿಷನ್ ಆಗ್ತಿದೆ ವಿರಾಜಪೇಟೆಯಲ್ಲಿ, ಹಾಗೆ ನೋಡ್ಕೊಂಡು ಹೋಗೋಣ, ಒಂದು ಎಂಜಾಯ್ ಮಾಡೋಣ ಸಾಟರ್ಡೇನ ಅಂತ ಅಂದ್ಕೊಂಡು ಬಂದಿದ್ದೇವೆ. ನಾನು, ತಮ್ಮ, ಮಗಳು, ಮಗ ಎಲ್ಲ. ಏನಾದರೂ ಐಟಮ್ ತಗೊಳ್ಳೋದಾದರೆ ಎಲ್ಲ ಇತ್ತು, ಬಟ್ ನಾವು ಅದನ್ನೆಲ್ಲ ನೋಡೋಕ್ಕೆ ಹೋಗಲಿಲ್ಲ ಇವತ್ತು. ಬ್ಯಾಗ್, ಸ್ವೆಟರು, ಕ್ಯಾಪು, ಮತ್ತು ಮಕ್ಕಳಿಗೆಲ್ಲ ಮನೆ ಮಾಡುವಂಥ ಎಲ್ಲ ಐಟಮ್ಗಳು ಇರ್ತಿಲ್ಲಿ. ಸಣ್ಣ ಮಕ್ಕಳಿದ್ರೆ ತುಂಬ ಕಷ್ಟ ಇದನ್ನೆಲ್ಲ ಮೇಂಟೈನ್ ಮಾಡೋದು ಆ್ಯಕ್ಚುಲಿ. ಒಂದು ಪ್ರತಿಯೊಂದು ಟಿಕೆಟ್ಗೂ ಬಟ್ ಆಪ್ಷನ್ ಇದೆ. ಅದೊಂದು ಸಂಘದಲ್ಲಿ ಕೂತಿದ್ದೇನೆ. ಖುಷಿ ಇದ್ದಿಲ್ಲ ಈ ಸಲ. ಲಾಸ್ಟ್ ಟೈಮ್ ಅವಳು ತುಂಬ ಬೊಬ್ಬೆ ಹೊಡ್ತಿದ್ಳು, ಅವಳು ಭಯ ಪಡ್ತಿದ್ದಳು, ಖುಷಿ ಪಡ್ತಿದ್ದಳು. ಇದಕ್ಕೆ ನಾವು ಸಹ ಇಲ್ಲ. ಕಡೆ ಕೂತಾಗ ಮತ್ತೆ ಜಾಯಿನ್ ಆಗಿದ್ದು ಈಗ ಮಾಡಿದ್ದು. ಇಲ್ಲಿ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿತ್ತು. ಯಾವುದನ್ನೇ ಕಾಪಿರೈಟ್ ಬರುತ್ತೆ, ವಾಯ್ಸ್ ಕೊಡ್ತಾ ಇದ್ದೇನೆ, ಹಾಗಾಗಿ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನೆಕ್ಸ್ಟ್ ಬಂದು ನಾವು ಬ್ರೇಕ್ ಡ್ಯಾನ್ಸಲ್ಲಿ ಕೂತ್ವಿ. ಮಗ ಕೇಳ್ತಿದ್ದೇವೆ ನಾವು ಎಲ್ಲಿಗೆ ಹೋಗೋದು ಇದರಲ್ಲಿ ಕೂತು ಅಂತ. ಮಗಳು ಎಲ್ಲೊಂದು ಕಡೆ ಕೂತಿದ್ದಾಳೆ. ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ವಿ. ಇದಂತೂ ಎಂಡಿಗೆ ತುಂಬ ಫಾಸ್ಟ್ ಮಾಡಿ ತಲೆ ತಿರುಗಿಸಿ ಬಿಟ್ಟರು. ಫುಲ್ ಚಳಿ ಇತ್ತು, ಸಖತ್ ಮಂಜು ಬೀಳ್ತಿತ್ತು, ಅದು ಗೊತ್ತಾಗ್ತಿರ್ಲಿಲ್ಲ. ಸ್ಟಾರ್ಟ್ ಆಯ್ತು ನೋಡಿ, ಆದರೆ ಇದು ತುಂಬ ಸ್ಲೋ ಇತ್ತು, ಈಗ ಆಮೇಲೆ ಫಾಸ್ಟ್ ಆಯಿತು. ಅಂತೂ ಒಂದು ಸಾಟರ್ಡೇನ ಈ ರೀತಿಯಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಇದಾದಮೇಲೆ ಜಾಯಿಂಟ್ ವೀಲ್ಗೆ ಕೂರೋಣ ಅಂತ ಲಾಸ್ಟಿಗೆ ಹೋದ್ವಿ. ಸಖತ್ ಅಂತ ಹೇಳಿದರೆ ಸಖತ್ ಹಿಟ್ಟಿತ್ತು, ಬಟ್ ಅದು ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ತುಂಬ ಸ್ಲೋ ಮೂವ್ ಇತ್ತು, ಫಾಸ್ಟ್ ಮೂವ್ ಇರಲಿಲ್ಲ ಅದು ಕೂಡ ಒಂದು ಸ್ವಲ್ಪ ಎಂಡಿಗೆ ಫಾಸ್ಟ್ ಮಾಡಿದರು. ಮಕ್ಕಳಿಗೆ ಬೇಕಾದರೆ ಬೇರೆಲ್ಲ ಆಟ ಇತ್ತು, ತುಂಬ ಗೇಮ್ಸ್ಗಳಿತ್ತು. ಆದರೆ ನಾವೆಲ್ಲ ಸ್ವಲ್ಪ ದೊಡ್ಡವರಾದ ಕಾರಣ ಈ ಗೇಮ್ಸ್ಗಳನ್ನ ನೋಡೋದು ಇಲ್ಲ, ಆಡೋದು ಇಲ್ಲ. ನಮ್ಮದೇನಿದ್ರು ಸ್ವಲ್ಪ ಎಂಜಾಯ್ ಮಾಡುವಂಥದ್ದು ಈ ಥರದನ್ನೇ ನೋಡಿಕೊಂಡು. ಇದು ಆ್ಯಕ್ಚುಲಿ ನಾನು ಜಾಯಿಂಟ್ ಹೊಡೆದ ಮೇಲಿಂದ ವೀಡಿಯೋ ಮಾಡಿದ್ದು. ಅದೊಂದು ಸಲ ಸ್ವಲ್ಪ ಅಲ್ಲಿ ಹೋಗಿ ಸ್ಟಾಪ್ ಆಗಿ ಅದು ಶೇಕ್ ಆಗುವಾಗ ಒಂಥರ ಜೀವ ಬಾಯಿಗೆ ಬಂದಾಗಿತ್ತು. ಫುಲ್ ಫಾಗಿದೆ ನೋಡಿ ವಿರಾಜಪೇಟೆ. ಸ್ಟಾರ್ಟ್ ಆಯ್ತು ನೋಡಿ. ಅಪ್ಪು ನಿಶಿ ನಮ್ಮದು ಕರೆಕ್ಟ್ ಆಪೋಸಿಟ್ ಇದ್ದಾರೆ. ನಾವು ಮೇಲೆ ಹೋಗುವಾಗ ಅವರು ಕೆಳಗೆ ಬರ್ತಿದ್ರು, ನಾವು ಕೆಳಗೆ ಬರುವಾಗ ಅವರು ಮೇಲೆ ಹೋಗ್ತಿದ್ರು. ಅಂತೂ ಇಂತೂ ಈ ಜಾಯಿಂಟ್ ವೀಲ್ನ ಕೂಡ ಕೂತು ಎಂಜಾಯ್ ಅಂತೂ ಖಂಡಿತ ಆಗಿಲ್ಲ ಇದರಲ್ಲಿ.
ಡಿಸ್ಕಸ್ ಮಾಡ್ಕೊಂಡು ತಿಂತಿದ್ದಾಳೆ. ಅಲ್ಲಿಂದ ಹೋಟೆಲಿಗೆ ಬಂದು ರೋಟಿ ಮತ್ತು ಪನ್ನೀರ್ ಗ್ರೇವಿ. ಅಂತೂ ಇಂತೂ ನನ್ನ ಸ್ಯಾಟರ್ಡೇನ ಈ ರೀತಿ ಎಂಜಾಯ್ ಮಾಡಿದೆ. ಖಂಡಿತ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.